ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಂದರೆ, ನಾನು ಒಂದು ಬ್ಲೌಸ್ ಸ್ಲೀವ್ಸ್ ಕಟಿಂಗನ್ನು ಮಾಡಿ ತೋರಿಸ್ತಿದ್ದೀನಿ. ಇದರಲ್ಲಿ ವಿಶೇಷ ಏನಂತಂದರೆ, ಇಂದಿನ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಲೈನಿಂಗ್ ಮೇಲೆ ಕಟಿಂಗ್ ಮಾಡುವಂತಹ ಸ್ಲೀವ್ಸನ್ನು. ಈ ವಿಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ ಮೇನ್ ಫ್ಯಾಬ್ರಿಕ್ ಮೇಲೆ ಹೇಗೆ ಕಟಿಂಗ್ ಮಾಡೋದು ಅಂತ. ಹಾಗಿದ್ರೆ ಯಾಕೆ ಈ ಡಿಫ್ರೆನ್ಸ್ ಏನಂತಂದರೆ, ಲೈನಿಂಗ್ ಮೇಲೆ ಕಟಿಂಗ್ ಮಾಡಿದಾಗ ಅಕಸ್ಮಾತ್ ನಮಗೆ ಕಟಿಂಗು ಸರಿ ಬಂದಿಲ್ಲ, ನಮಗೆ ಕಟಿಂಗ್ ಹಾಳಾಯಿತು ಅಂತಂದರೆ ನಮಗೆ ಜಸ್ಟ್ 30 ರೂಪೀಸ್ ಮಾತ್ರ ಲಾಸ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಪುನಃ ಇನ್ನೊಂದು ಲೈನಿಂಗನ್ನು ತಂದು ಕಟ್ ಮಾಡಿ ಹಾಕ್ಬೋದು. ಆದರೆ ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡುವಾಗ ತುಂಬ ಎಚ್ಚರಿಕೆಯಾಗಿ ಮಾಡಬೇಕು. ಮತ್ತು ಅದನ್ನು ಭಯ ಇಲ್ಲದೆ ಇರೋ ರೀತಿ ಹೇಗೆ ಮಾಡೋದು ಅನ್ನೋದನ್ನು ಈಗ ನಾನು ತೋರಿಸ್ಕೊಡ್ತಿದ್ದೀನಿ. ಬನ್ನಿ, ಈ ವಿಡಿಯೋದಲ್ಲಿ ಸ್ಲೀವ್ಸ್ ಕಟಿಂಗ್ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಿಂದೆ ತೋರಿಸಿದ ಮೆಥಡ್ಗಿಂತ ವಿಭಿನ್ನವಾಗಿ ನಾನು ಕಟಿಂಗನ್ನು ಮಾಡಿ ತೋರಿಸ್ತಿದ್ದೀನಿ ಬಾಡಿ ಪಾರ್ಟನ್ನು. ಈಗ ಸ್ಲೀವ್ಸ್ ಕಟಿಂಗನ್ನು ನೋಡೋದಾದರೆ ನೋಡಿ, 4 ಭಾಗ ಫೋಲ್ಡಾಗಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಪ್ಲೈನ್ ಪೀಸ್ ಬಂದಿದೆ, ನೋಡಬಹುದು. ಇದನ್ನು ನಾವು ಫೋಲ್ಡ್ ಮಾಡಲ್ಲ, ಅದೇ ರೀತಿ ಅದನ್ನು ಬಾರ್ಡರ್ ರೀತಿ ಕೊಟ್ಟು ಸ್ಟಿಚಿಂಗಲ್ಲೇ ನಾವು ಅದನ್ನು ಫಿನಿಶಿಂಗನ್ನು ಕೊಡ್ತೀವಿ. ಹಾಗಿದ್ರೆ ಇಲ್ಲಿ ಒಂದು 1/2 ಇಂಚ್, ಇಲ್ಲಿ ನೋಡಿ, ಈ 1/2 ಇಂಚನ್ನು ಮಾರ್ಜಿನ್ಗೆ ಬಿಟ್ಕೊಂಡು, ಈಗ ನೋಡಿ ಅಳತೆ ಬ್ಲೌಸಿಂದ ಅಳತೆಯನ್ನು ತಗೊಳ್ಳೋಣ. ಅಳತೆ ಬ್ಲೌಸಿಂದ ಅಳತೆಯನ್ನು ತಗೊಂಡು ಕಟಿಂಗನ್ನು ಮಾಡ್ಕೊಳ್ಳೋಣ. ನೋಡಿ ಎಷ್ಟಿದೆ ನೋಡ್ಕೊಳ್ಳಿ. ಅಳತೆ ಬ್ಲೌಸಿಂದ ಅಳತೆಯನ್ನು ತೆಗೆಯುವ ವಿಧಾನ ಈ ರೀತಿ. 10 ಇಂಚಿದೆ. 10 ಇಂಚ್ ಅಂದರೆ ಇಲ್ಲಿ 1/2 ಇಂಚ್ ಆಲ್ರೆಡಿ ಬಿಟ್ಟಿದ್ದೀನಿ ನಾನು. ಈಗ ರೆಡಿ 10 ಇಂಚನ್ನೇ ಇಟ್ಕೊತೀನಿ. ಇಟ್ಟು ನಾನು ಮಾಡೋ ನೆಕ್ಸ್ಟ್ ಕೆಲಸ ಏನಂದರೆ 1/2 ಇಂಚನ್ನು ಮಾರ್ಜಿನಿಗೆ ಬಿಟ್ಕೊತೀನಿ. ಈಗ ನಾವು ನೋಡ್ಬೋದು, ನೋಡಿ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕ್ಕೊಂಬಿಡೋಣ. ಇಲ್ಲೊಂದು ಸ್ಟ್ರೈಟ್ ಗೆರೆ ಮತ್ತು 1/2 ಇಂಚ್ಗೊಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಕೋಬೇಕು. ಇಲ್ಲಿ ಸ್ಟ್ರೈಟ್ಕೊಂಡು 1/2 ಇಂಚ್ ಗೆರೆಯನ್ನು ಹಾಕ್ಕೊಂಡಿದ್ದೀನಿ, ಕಾಣಿಸ್ತಿದೆಯಾ? ಆಯಿತು. ಈಗ ನಮಗೆ ಸ್ಲೀವ್ಸ್ ಲೂಸನ್ನು ನೆಕ್ಸ್ಟು ನಾವು ಪೋರ್ಷನ್ ಏನು ಮಾಡಬೇಕಂದ್ರೆ, ಸ್ಲೀವ್ಸ್ ಲೂಸನ್ನು ಕಂಡುಹಿಡ್ಕೋಬೇಕು. ಸ್ಲೀವ್ಸ್ ಲೂಸನ್ನು ಹೇಗೆ ಕಂಡುಹಿಡ್ಕೊಳ್ಳೋದು ನೋಡಿ. ಸ್ಲೀವ್ಸನ್ನು ತಗೊಳ್ಳೋಣ. ಸ್ಲೀವ್ಸಿನ ಅಳತೆ ಲೂಸ್ ಏನಿದೆ ಅಲ್ಲ, ಸುತ್ತಳತೆ, ತೋಳಿನ ಸುತ್ತಳತೆ ಅಂತ ಹೇಳ್ತೀವಿ. ನೋಡಿ 5 ಇಂಚಿನ ಮೇಲೆ 2 ಗೆರೆ ಇದೆ, ಕಾಣಿಸ್ತಿದೆಯಾ? 5 ಇಂಚಿನ ಮೇಲೆ 2 ಗೆರೆ ಇದೆ. ಅದನ್ನು ಇಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿ ಮಾರ್ಜಿನನ್ನು ಈ ರೀತಿ ಬಿಟ್ಕೋಬೇಕು. ನೋಡಿ ಕಾಣಿಸ್ತಿದೆಯಾ? ಈ ರೀತಿ ಮಾರ್ಜಿನನ್ನು ಹಾಕ್ಕೊಳ್ಳಿ. ಪ್ಲಸ್ 2 ಇಂಚು ನಮಗೆ ಇಲ್ಲಿ ಇದಕ್ಕೆ ಮಾರ್ಜಿನ್ಗೆ 2 ಇಂಚು ಹಾಕ್ಕೊಳ್ಳೋ. ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ, ಇಲ್ಲಿ 2 ಇಂಚು ಮಾರ್ಜಿನನ್ನು ಬಿಟ್ಕೊಂಡಿದ್ದೀನಿ. ಆಯ್ತಲ್ವಾ? ಈಗ ನಮಗೆ ವಿಡ್ತು, ನಮಗೆ ಇಲ್ಲಿ ಮಾರ್ಕನ್ನು ಹಾಕ್ಕೊಂಡ್ರೆ ನಮಗೆ ಇಲ್ಲಿ ಮಾರ್ಕಿಂಗ್ಗೆ ಜಾಗ ಸಾಕಾಗ್ತಿಲ್ಲ. ಈಗ ನಾವೇನು ಮಾಡಬೇಕು, ಇಲ್ಲಿಂದ ಡೌನಿಂಗನ್ನು ತಗೊಳ್ಳೋದಾದರೆ ನಾವು ಇಷ್ಟು ಅಳತೆಗೆ ನಾವು 3.5 ಇಂಚನ್ನು ಡೌನಿಂಗ್ ತಗೋತೀವಿ. ಇಲ್ಲಿ ಒಂದು ಗೆರೆಯನ್ನು ಹಾಕ್ಕೊಂಡಾದ ನಂತರ ನೋಡಿ, ಇಲ್ಲಿಗೆ ನಮಗೆ ವಿಡ್ತು ಸಾಕಾಗ್ತಿದೆ, ಇಲ್ಲಿ ಕಂಕುಳಿನ ಭಾಗಕ್ಕೆ ನಮಗೆ ವಿಡ್ತು ಸಾಕಾಗ್ತಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇಲ್ಲಿಗೆ ಗೆರೆಯನ್ನು ಹಾಕ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಗೆರೆಯನ್ನು ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲಿ ನಾನು ಪೀಸನ್ನು ಕಟ್ಟುತ್ತೀನಿ. ಅದನ್ನು ನಾವು ಸ್ಲೀವ್ಸ್ಗೆ ಬಟ್ಟೆ ಸಾಕಾಗದೇ ಇದ್ದಾಗ ಪೀಸನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂತ ಸ್ಟಿಚಿಂಗ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮಿಸ್ ಮಾಡ್ಕೊಳ್ದೆ ವಿಡಿಯೋನ ನೋಡಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ನಮಗೆ ಬಟ್ಟೆ ಬೇಕು. ಇಲ್ಲಿಗೆ ನಾವು ಅಲ್ಲಿನ ಸೇರಿಸ್ಕೊಳ್ಳೋಣ ಹೇಗೆ ಅಂತ ಈಗ ನೋಡ್ಬೋದು. ಈ ರೀತಿ ನೋಡಿ, ಈ ರೀತಿ ಬರುತ್ತೆ. ಇಲ್ಲಿಂದ ಶೇಪ್ ಬರುತ್ತೆ. ಈಗ ನೋಡಿದ್ರಲ್ವ, ಇಷ್ಟು ನೀವು ನೀಟಾಗಿ ಮಾಡ್ಕೊಳ್ತು ಅಂತಂದರೆ ನೋಡಿ, ಇಲ್ಲಿಂದ ನೀವು ಕೇಳೋದಾದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೋಬೇಕು. 7.5, ಅದರಲ್ಲಿ 3/4 ನೋಡಿ. ಇಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ಇಲ್ಲಿಗೆ ಈ ಪಾಯಿಂಟನ್ನು ಸೇರಿಸ್ಕೊಂಡು ನಾನು ಡೀಟೈಲಾಗಿ ಒಂದು ದಿವಸ ಸ್ಲೀವ್ಸದು ಯಾವ ರೀತಿ ನಿಮ್ಗೆ ಅರ್ಥ ಆಗಿದ್ದರೆ ಓಕೆ, ಇಲ್ಲ ಅಂದರೆ ನಾನು ಯಾವ ರೀತಿ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಇದಾಯ್ತಲ್ವ, ಈಗ ನಾವು ಕಟಿಂಗನ್ನು ಮಾಡಬೇಕು. ಕಟಿಂಗನ್ನು ಮಾಡ್ಕೊಳ್ಳೋಣ. ಈಗ ನೋಡಿ ಇಷ್ಟು ಮಾರ್ಕಿಂಗ್ ಆಗುತ್ತೆ. ಈಗ ನಾವು ನೋಡಿ ಈ ರೀತಿ ಶೇಪ್ ಮಾತ್ರ ಕೊಟ್ಕೋಬೇಕು. ಮಾರ್ಜಿನ್ಗೆ ಎಕ್ಸ್ಟ್ರಾ ಪೀಸನ್ನು ನಾವು
ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಹೇಗೆ ಅದನ್ನು ನಾನು ರೆಡಿ ಮಾಡ್ಕೋತೀನಿ ಅನ್ನೋದನ್ನು ಸ್ಟಿಚಿಂಗ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಇದು ಬಟ್ಟೆ ಸಾಕಾಗ್ತಿಲ್ಲ, ನಮಗೆ ಇಲ್ಲಿವರೆಗೂ ಬಟ್ಟೆ ಬೇಕು. ಇಲ್ಲಿ 2 ಇಂಚು ಎಕ್ಸ್ಟ್ರಾ ನಮಗೆ ಇಷ್ಟು ಬಟ್ಟೆ ನಮಗೆ ಬೇಕಾಗತ್ತೆ. ಎಕ್ಸ್ಟ್ರಾ ಇಲ್ಲಿ ಸೈಡಲ್ಲಿ ಕಟ್ ಮಾಡಿ ತೆಗಿತೀವಿ ಬೇಡವಾದ ಬಟ್ಟೆಯನ್ನು, ಹಂಗಾಗಿ ನಮಗೆ ಅಷ್ಟು ಬಟ್ಟೆ ನಮಗೆ ಬೇಕು. ಅದನ್ನು ಹೇಗೆ ನಾವು ಅದಕ್ಕೆ ಸೇರಿಸ್ಕೊಳ್ಳೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟನ್ನು ನೀವು ಮಾಡಿದ್ರೆ ಧೈರ್ಯವಾಗಿ ಮೇನ್ ಫ್ಯಾಬ್ರಿಕ್ ಮೇಲೇ ಕಟಿಂಗನ್ನು ಮಾಡ್ಕೋಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ 1/2 ಇಂಚ್ಗೆ ಸೇಮ್ ಶೇಪನ್ನು ನಾನು ತೆಗಿತಾ ಇದ್ದೀನಿ, ನೋಡ್ಬೋದು. ನೋಡಿ ನಿಮಗೆ ರೆಡ್ ಮೇಲೆ ವೈಟ್ ಬಂದ್ಬಿಟ್ಟಿದೆ ಡಿಸೈನು, ಹಾಗಾಗಿ ನಿಮಗೆ ಎಷ್ಟು ಪರ್ಫೆಕ್ಟಾಗಿ ಕಾಣಿಸ್ತಿದೆಯೋ ನನಗೆ ಗೊತ್ತಿಲ್ಲ. ನೋಡಿ ಇಷ್ಟು ನಿಮಗೆ ಇದು ನಾನು ಇದರ ಬಾಡಿ ಪಾರ್ಟನ್ನು ನಾಳಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ಏನೆಲ್ಲ ಇರುತ್ತೆ ಅಂದರೆ ವಿಭಿನ್ನವಾಗಿ ಮೊನ್ನೆ ನಾನೇನು ಕಟಿಂಗನ್ನು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕಿಂತ ವಿಭಿನ್ನವಾಗಿರುತ್ತೆ. ಇನ್ನೊಂದು ಮೆಥಡಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಈಗ ನೋಡೋಣ ಅಲ್ವಾ? ಈಗ ಆಯ್ತಲ್ವ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಇದ್ರ ಸ್ಟಿಚಿಂಗ್ ವಿಡಿಯೋನ ನೋಡಿ ಹೇಗಿರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ನಮ್ಮ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.